ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ನಿನ್ನೆ ಸಂಡೇ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫುಲ್ ಡೇ ಹೇಗೆಲ್ಲ ಹೋಯ್ತು ಅನ್ನೋದನ್ನ ಸಹ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿನ್ನೆ ಜ್ಯೇಷ್ಠ ಅಧಿಕ ಮಾಸದ ಒಂದು ಹುಣ್ಣಿಮೆ ಪೂಜೆನೂ ಸಹ ಇತ್ತಲ್ವಾ, ಹುಣ್ಣಿಮೆ ಇತ್ತಲ್ವಾ. ಈ ಹುಣ್ಣಿಮೆ ಅಮಾವಾಸ್ಯೆಗಳು ಈ ಗುರುವಾರ ಅಥವಾ ಭಾನುವಾರ ಬಂದರೆ ತುಂಬ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಜೊತೆ ನನ್ನ ಫುಲ್ ಡೇ ರೊಟೀನನ್ನು ಸಹ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಶನಿವಾರ ಕೂಡ ಪೂಜೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಕೆಲವರು ಭಾನುವಾರನೂ ಸಹ ಹುಣ್ಣಿಮೆ ಅಂದರೆ 2 ದಿನ ಇತ್ತು ಅಂತೇಳಿ ಪೂಜೆಯನ್ನು ಮಾಡ್ಕೊಂಡಿದ್ದಾರೆ. ನಾನು ಸಂಡೇ ಪೂಜೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮಾರ್ನಿಂಗಿಂದ ನನ್ನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆ ಸ್ವಲ್ಪ ಕರಡನ್ನು ಸಹ ಸೇರಿಸ್ಕೊಂಡಿದ್ದೆ. ಈಗ ಪ್ರೋಟೀನ್ ಸಿಗಬೇಕಂತ ಹೇಳಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇಲ್ಲ ಅಂದ್ರೂ ಸಹ ಕಡಿಮೆ ಮಟ್ಟದಲ್ಲಾದರೂ ನಮಗೆ ಸಿಗುತ್ತೆ ಅಂತೇಳಿ ಈ ಮೊಸರನ್ನು ಸೇರಿಸ್ಕೊಂಡಿದ್ದೆ. ಸೊ ಎಲ್ಲ ತಿಂದಾದ್ಮೇಲೆ ಮಕ್ಕಳಿಗೆ ಹಾಲು ಮಾಡಿಕೊಡೋದಿತ್ತು. ಹಾಗಾಗಿ ಅವ್ರಿಗೂ ಸಹ ಹಾಲನ್ನು ಕೊಟ್ಬಿಟ್ಟು ನಮಗೂ ಸಹ ಟೀಯನ್ನು ಮಾಡಿ ಕುಡಿದ್ಬಿಟ್ಟು ದೇವ್ರ ಪೂಜೆಗೆ ಅಂತೇಳಿ ಕಳಶ ಎಲ್ಲ ತೊಳಿಬೇಕಿತ್ತಲ್ವ, ಅದನ್ನೆಲ್ಲ ತೆಗೆದಿದ್ದೆ. ಸೊ ಅದಕ್ಕೆ ಹಾಕಿದಂಥ ಅಕ್ಕಿ ಇತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ದೋಸೆಗೂ ಸಹ ನೆನೆಸ್ತಾ ಇದ್ದೀನಿ. ಸ್ವಲ್ಪ ಸಂಜೆಗೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ತೊಳೆದು ಇಡ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೇಳೆಕಾಳುಗಳನ್ನು ಸಹ ಇಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾಳುಗಳನ್ನಾದರೂ ಅಷ್ಟೇ ಯೂಸ್ ಮಾಡೋದಕ್ಕೆ ಮೊದಲೇ ನಾವು ಸ್ವಲ್ಪ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಆ ಥರ ಮಾಡೋದ್ರಿಂದ ಯಾರಿಗಾದ್ರೂ ಸಹ ಈಗ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳೆಲ್ಲ ಆಗುತ್ತೆ, ಕಾಳುಗಳನ್ನು ತಿಂದ್ರೆ ಅಂತ ಹೇಳ್ತಾರಲ್ವ, ಆ ರೀತಿ ಸಮಸ್ಯೆನೂ ಸಹ ಕಡಿಮೆ ಆಗುತ್ತೆ. ಇಲ್ಲಿ ಹಲಸಿನಕಾಯಿ ಬೀಜಗಳಿತ್ತು, ಮಧ್ಯಾಹ್ನದ ಅಡುಗೆ ಮಾಡಬೇಕಾದ್ರೆ ಪಲ್ಯ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ನಾನಿಲ್ಲಿ ಚಾಪೆಗಳೆಲ್ಲ ತೊಳಿಬೇಕಿತ್ತು, ತೊಳಿತಾ ಇದ್ದೆ. ಸೊ ಅವ್ರು ಅದನ್ನೆಲ್ಲ ಕ್ಲೀನ್ ಮಾಡಿಕ್ತೀವಿ ಅಂತೇಳಿ ಹೇಗೂ ಫ್ರೀ ಇದ್ರಲ್ವ ಎಲ್ಲರೂ ಸಹ ಅದನ್ನೆಲ್ಲನೂ ಸಹ ತೊಳೆದ್ಬಿಟ್ಟು ಇಕ್ತಾ ಇದ್ರು. ಮತ್ತು ಇವತ್ತು ಹೊರಗಡೆ ಎಲ್ಲ ಆಂಟಿ ಬಂದು ತೊಳೆದು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರಿಲ್ಲೆಲ್ಲ ತೊಳೆದು ಕ್ಲೀನ್ ಮಾಡುವಷ್ಟರಲ್ಲಿ ನಾನು ಸಹ ಮ್ಯಾಟ್ಗಳನ್ನು ತೊಳೆದು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ಚಾಪೆಗಳನ್ನೆಲ್ಲ ತೊಳಿತಾ ಇದ್ದೆ. ಸೊ ನಾನೆಲ್ಲ ತೊಳೆದಾದ ನಂತರ ಅವರು ಸಹ ಬಂದು ಎಲ್ಲವನ್ನ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋದರು ನೀಟಾಗಿ. ಮೇಲ್ಗಡೆಯಿಂದ ಸ್ಟೆಪ್ಸ್ ಎಲ್ಲ ತೊಳ್ಕೊಂಡು ಬರ್ತಾರೆ. ಅವ್ರು ತೊಳ್ಕೊಂಡು ಬರುವಷ್ಟರಲ್ಲಿ ನಾನು ಏನು ಮಾಡಿದೆ, ಹೊರಗಡೆ ನಂದು ಚಾಪೆಗಳೆಲ್ಲ ದೊಡ್ಡದಿತ್ತಲ್ವ ತುಂಬ, ಹಂಗಾಗಿ ಮೇಲ್ಗಡೆ ಎಲ್ಲ ತಗೊಂಡೋಗಿ ತೊಳೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಇಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅವರೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದಾದ್ಮೇಲೆ ಇನ್ನೇನು ರಂಗೋಲಿನೂ ಸಹ ಈಗೇ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಹಾಕಿದೆ. ಬಟ್ ನೈಟ್ ಮಳೆ ಬಂತು, ಅದು ಸ್ವಲ್ಪ ಹೊತ್ತು ಸಹ ಇರಲೇ ಇಲ್ಲ, ಬೇಗನೆ ಹೋಯ್ತು. ಖಾಲಿ ಏನಕ್ಕೆ ಬಿಟ್ಟಿರೋ ಅಂಥದ್ದು ತೊಳೆದ್ಬಿಟ್ಟಿದ್ದಾರಲ್ವ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ನಾನು ರಂಗೋಲೆ ಹಾಕಿದ್ದೆ. ಬಟ್ ಇವಾಗ ಅವರು ಬಂದು ತೊಳೆದ್ರಲ್ವ, ಖಾಲಿ ಇರುತ್ತೆ ಅಂದ್ಬಿಟ್ಟು ರಂಗೋಲೆ ಬಿಟ್ಟೆ. ಮತ್ತೆ ಅದು ಮಳೆ ಬಂತಲ್ವ, ಮತ್ತೆ ಅದೆಲ್ಲ ಹಾಳಾಯಿತು, ಆ ಥರ ಆಗ್ಬಿಡ್ತು ಇವತ್ತು. ಸೊ ಎಲ್ಲವನ್ನು ಮುಗಿಸ್ಕೊಂಡು ಇಷ್ಟರಲ್ಲಿ ಇದೆಲ್ಲ ಮುಗಿಸುವಷ್ಟರಲ್ಲಿ ಮಧ್ಯಾಹ್ನನೂ ಸಹ ಆಗಿತ್ತು. ಸರಿ ಅಡುಗೆ ಮಾಡಿಬಿಡೋಣ, ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಅಡುಗೆ ಊಟ ಎಲ್ಲ ಆದರೆ ಯಾವುದೇ ರೀತಿಯಾದಂಥ ಎಂಜಲು ಅದೇನೂ ಇರಲ್ಲ ಅಲ್ವಾ. ಸೊ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅದಾದ ನಂತರ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಂಜೆ ಪೂಜೆ ಮಾಡ್ತಕ್ಕಂಥ ಪ್ಲ್ಯಾನ್ ಇತ್ತು ನಂದು. ಹಾಗಾಗಿ ಬೆಳಗ್ಗೆಯಿಂದನೂ ಮನೇಲಂತೂ ಇದ್ದರೆ ಏನಾದರೂ ಒಂದು ಕೆಲಸಗಳು, ಇವಾಗ ಎಲ್ಲರೂ ಇರ್ತಾರಲ್ವ, ಊಟ ಅಂತೂ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ. ಮೊದಲು ಯಾವುದೇ ಕೆಲಸ ಹೆಂಗಾದರೂ ಇರಲಿ, ಫಸ್ಟ್ ಅವರಿಗೆ ಬೇಕಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡಿಕೊಟ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ, ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಇದಾಗಿತ್ತು ನನ್ನ ಪ್ಲೇಟ್. ಹೀರೆಕಾಯಿ ಇತ್ತು, ಯೂಸ್ ಮಾಡಿಕೊಂಡು ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ಕೊಂಡಿದ್ದೆ. ಹಾಗೆಯೇ ಕಾಳುಗಳಿತ್ತು, ಅದನ್ನು ಸಹ ಸ್ಟೀಮ್ ಮಾಡ್ಕೊಂಡಿದ್ದೆ. ಮತ್ತು ಬೆಳಗ್ಗೆನೆ ಬಿಡಿಸ್ತಾ ಇದ್ರಲ್ವ ಹಲಸಿನ ಬೀಜವನ್ನು, ಅದನ್ನು ಸಹ ಬೇಯಿಸ್ಕೊಂಡಿದ್ದೆ. ಯಾವುದಕ್ಕೂ ಸಹ ಒಗ್ಗರಣೆಯನ್ನು ಹಾಕ್ಕೊಂಡಿಲ್ಲ, 0 ಆಯಿಲ್ ಪ್ಲೇಟನ್ನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ತಿಂದಾದಮೇಲೆ ಮನೆಯೆಲ್ಲ ಸಹ ಕ್ಲೀನ್ ಮಾಡಿಬಿಟ್ಟು ನಾನು ಸಹ ಸ್ನಾನವನ್ನು ಮುಗಿಸ್ಕೊಂಡು ದೇವ್ರ ಸಾಮಾನುಗಳನ್ನ ತೊಳೆಯೋದಿತ್ತು. ಇಷ್ಟು ದಿನವೂ ಸ್ವಲ್ಪ ಹಿಂದಿನ ದಿನವೇ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ತಿದ್ದೆ. ಸೊ ನೆನ್ನೆ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ, ಹಾಗಾಗಿ ಸರಿ ಹಾಗೆಯೇ ತೆಗೆದು ಇಟ್ಬಿಟ್ಟಿದ್ದೆ. ಸರಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಸಂಜೆ ದೀಪ ಹಚ್ಚಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ.
ಅದರ ಜೊತೆಗೇನೆ ಬೆಳಗ್ಗೆ ದೋಸೆಗೆ ಅಂತ ರುಬ್ಬೋದಕ್ಕೆ ಇಟ್ಟಿದ್ದೆ ಎಲ್ಲ ನೆನೆಸ್ಬಿಟ್ಟು ಅದನ್ನು ಸಹ ಸ್ವಲ್ಪ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದರೆ ಅದನ್ನು ಸಹ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೆ, ಅದನ್ನು ಸಹ ಅದೇ ರೀತಿಯ ಗ್ರೈಂಡರ್ಗೆ ಹಾಕಿ ಇಕ್ಕೋದಲ್ವ ಜೊತೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ರುಬ್ಬೋಕೆ ಇಕ್ತಾ ಇದ್ದೆ. ಮತ್ತು ಇವತ್ತು ಲಕ್ಷ್ಮಿ ಮತ್ತು ವಿಷ್ಣುಗೆ ಪ್ರಿಯವಾದ ದಿನ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಉಪ್ಪಿನ ದೀಪವನ್ನು ಹಚ್ಚೋಣ ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಇದನ್ನು ಸಹ ಉಪ್ಪಿನ ದೀಪವನ್ನು ಹಚ್ಚೋದಕ್ಕೆ ದೀಪವನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೆ. ಈಗ ಅರಿಶಿಣವನ್ನು ಹಚ್ಚಿ 1 hour ಫಸ್ಟೇ ಬಿಟ್ಟರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಏನಾಗುತ್ತೆ ಹೋಗಿರುತ್ತೆ, ಮತ್ತು ಉಪ್ಪು ಹಾಕಿದ್ರೆ ಅದು ಸರಿಯಾಗುತ್ತೆ. ಇಲ್ಲಾಂದರೆ ಡೈರೆಕ್ಟ್ ಆಗಿಬಿಟ್ರೆ ಉಪ್ಪು ಸಹ ನೀರಿನ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, 1 hour ಮುಂಚೆನೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಉಪ್ಪಿನ ದೀಪವನ್ನು ಹಚ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಉಪ್ಪಿನ ದೀಪವನ್ನು ಹಚ್ಚಬೇಕಾದ್ರೆ ಎಲ್ಲರೂ ಮಣ್ಣಿನ ದೀಪಗಳಲ್ಲೇ ಹಚ್ಚುತ್ತಾರೆ. ಬಟ್ ನಾನು ಅದರಲ್ಲಿ ಹಚ್ಚುತ್ತಾ ಇಲ್ಲ. ಈ ಮಣ್ಣಿನ ದೀಪಗಳಲ್ಲಿ ಹಚ್ಚಿದ್ರೆ ತುಂಬಾ ಆಯಿಲೆಲ್ಲ ಸೋರ್ತಾ ಇರುತ್ತಲ್ವ, ಅದೆಲ್ಲ ತೆಗೆಯೋ ಅಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಸಹ ಆಯಿಲ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಏನು ಮಾಡ್ತೀನಿ, ನಾನು ಯಾವಾಗಲೇ ಉಪ್ಪಿನ ದೀಪವನ್ನು ಹಚ್ಚಿದ್ರೂ ಸಹ ಈ ರೀತಿಯಾಗಿ ಹಚ್ಕೊಳ್ತೀನಿ. ಇಲ್ಲ ಅಂತೇಳಿದ್ರೆ ದೀಪವನ್ನು ಸ್ವಲ್ಪ ಈ ಪಳಗ್ಸೋದು ಅಂತ ಹೇಳ್ತಾರಲ್ವ, ನೀಟಾಗಿ ಆಯಿಲೆಲ್ಲ ಗ್ರೀಸ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಕ್ಕಂಥದ್ದು ಆ ರೀತಿಯಾಗಿ ಮಾಡಿ ಇಟ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಬಟ್ ನಾವು ಎಷ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು ಅಷ್ಟೇ ಅದು ಸ್ವಲ್ಪನಾದ್ರೂ ಸಹ ಸೋರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಅದರದ್ದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ದೀಪವನ್ನು ಹಚ್ಕೊಳ್ತೀನಿ. ಅದನ್ನು ತೆಗೆಯುವಂಥ ಟೈಮಲ್ಲಿ ಒಂಥರ ಕಸಿವಿಸಿ ಅಂತ ಅನಿಸುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಈ ರೀತಿಯಾದಂಥ ದೀಪಗಳನ್ನು ಹಚ್ಕೊಳ್ತೀನಿ. ಫಸ್ಟು ಎಲ್ಲವನ್ನ ಸಮ್ಟೈಮ್ಸು ಹೂವೆಲ್ಲ ಮುಡಿಸ್ಬಿಟ್ಟು ಆಮೇಲೆ ದೀಪ ಹಚ್ತೀನಿ, ಸಮ್ಟೈಮ್ಸ್ ಹಸ್ಬಿಟ್ಟು ಆಮೇಲೆ ಹೂವನ್ನು ಮುಡಿಸ್ತಕ್ಕಂಥದ್ದು ಆ ರೀತಿಯಾಗಿ ಮಾಡ್ತೀನಿ. ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಹೊರಗಡೆ ಹೊಸಲನ್ನು ಸಹ ಪೂಜೆಯನ್ನು ಮಾಡ್ಕೊಂಡಿದ್ದೆ. ಇಲ್ಲಿ ದೇವ್ರ ಮನೆ ಹತ್ರ ಹೊಸಲನ್ನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಸಹ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನೋ ಒಂದು ಪಾಸಿಟಿವ್ ವೈಬ್ಸು, ನೀವು ಎಷ್ಟೇ ಏನೇ ಮಾಡಿದ್ರೂ ಸಹ ಆ ಮನೆಯಲ್ಲಿ ಪೂಜೆಯನ್ನು ಮಾಡಿದಾಗ ಪೂರ್ತಿ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆ ಪೂಜೆಯನ್ನು ಮಾಡಿ ಎಲ್ಲ ಕಡೆ ಒಂದು ದೀಪಗಳನ್ನ ಅಂಟಿಸಿದ್ರೆ ಆಯಿತು, ತುಂಬಾ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಬೇಗನೆ ಪೂಜೆ ಮಾಡಿದ್ರು ಆಯಿತು, ಇಲ್ಲ ಅಂತೇಳಿದ್ರೆ ಆ ಡ್ಯೂಟಿಯನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರಲ್ವ ಆ ಟೈಮಲ್ಲಿ ಈ ರೀತಿ ಎಲ್ಲ ಕಡೆ ಸಾಧ್ಯವಾದಷ್ಟು ಎಲ್ಲ ಕಡೆ ದೀಪವನ್ನು ಬೆಳಗ್ಬಿಟ್ಟು ಪೂಜೆಯನ್ನು ಮಾಡಿದ್ರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ. ನಾನು ಈ ಹೊರಗಡೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ ಹಚ್ತೀನಿ, ಮತ್ತು ಎಲ್ಲ ಕಡೆ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಕಡೆ ನಾನು ದೀಪವನ್ನು ಹಚ್ಚೋದಕ್ಕೆ ಟ್ರೈ ಮಾಡ್ತೀನಿ. ಏನೋ ಗೊತ್ತಿಲ್ಲ, ನಂಗೆ ಈ ಥರ ಎಲ್ಲ ಕಡೆ ಆ ಥರ ಚೆನ್ನಾಗಿ ಸಿಗಿದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ. ಆ ದೀಪ ಕಾಣಿಸ್ತಾ ಇರುತ್ತಲ್ವ, ಹಾಗಾಗಿ ಖುಷಿ ಅಂತ ಅನಿಸುತ್ತೆ. ಇವಾಗ ಎಲ್ಲವನ್ನು ರೆಡಿ ಮಾಡಿಬಿಟ್ಟು ನೈವೇದ್ಯವನ್ನು ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೇಗೂ ಮ್ಯಾಂಗೋ ಸೀಸನ್ ಇತ್ತಲ್ವ, ಹಾಗಾಗಿ ಮ್ಯಾಂಗೋ ಕಸ್ಟರ್ಡನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಸ್ನಾನ ಆದ ತಕ್ಷಣವೇ ಏನು ಮಾಡಿದ್ದೆ, ನಾನಿಲ್ಲಿ 1-2 ಸ್ಪೂನಷ್ಟು ಸಾಬುದಾನವನ್ನು ನೆನೆಸಿ ಇಟ್ಟಿದ್ದೆ. ಸಾಬುದಾನ ಮತ್ತು ಮ್ಯಾಂಗೋ ಕಸ್ಟರ್ಡನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಎಲ್ಲ ಲಕ್ಷ್ಮಿಗೆ ತುಂಬ ಇಷ್ಟವಾಗಿದೆ ಅಂತೆಲ್ಲ ಹೇಳ್ತಾರಲ್ವ, ಹಾಗಾಗಿ ಈ ಸೀಸನಲ್ಲಿ ಈ ಥರದ್ದು ಯಾವುದೇ ರೀತಿಯಾದಂಥ ಒಂದು ನೈವೇದ್ಯವನ್ನು ಟ್ರೈ ಮಾಡಿರಲಿಲ್ಲ ಅಲ್ಲ. ಸೊ ಡೆಸರ್ಟ್ ಅಂತ ಹೇಳಿದ್ಬಿಟ್ರೆ, ಸ್ವೀಟ್ ರೆಸಿಪಿ ಅಂತ ಹೇಳಿದ್ರೆ ಯಾವುದಾದ್ರೂ ಸಹ ನೈವೇದ್ಯಕ್ಕೆ ಇಡ್ಬೋದಲ್ವ, ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಫಸ್ಟು ಸಾಬುದಾನವನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಬೆಂದಾದಮೇಲೆ 1 ಕಪ್ ಹಾಲನ್ನು ಸೇರಿಸ್ಕೊಂಡು ಏನು ಮಾಡ್ತಾ ಇದ್ದೀನಿ, ಅದ್ರ ಜೊತೆನೇ ಸ್ವಲ್ಪ ಮುಚ್ಚಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಬೇಯುವಷ್ಟರಲ್ಲಿ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಸೇರಿಸ್ಕೊಂಡು ಅದನ್ನು ಸಹ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನಮಗೆ ಥಿಕ್ನೆಸ್ಸು ಜಾಸ್ತಿ ಇರಲಿ ಅಂತ ಹೇಳಿದ್ರೆ ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇಲ್ಲ ಬೇಡ ಅಂತ ಹೇಳಿದ್ರೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಡೈರೆಕ್ಟಾಗಿ ಹಾಕೋದ್ರಿಂದ ತುಂಬ ಗಂಟಾಗಿ ಅನಿಸುತ್ತೆ. ಹಾಗಾಗಿ ಏನು ಮಾಡಬೇಕು, ಈ ರೀತಿ ಹಾಲಲ್ಲಿ ಸ್ವಲ್ಪ ಅದರಲ್ಲಿರ್ತಕ್ಕಂಥ ಈ ಗಂಟುಗಳೆಲ್ಲ ಹೋಗೋ ತನಕ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಅದಾದ ನಂತರ ಇದನ್ನು ನಾವೇನು ಮಾಡಬೇಕು, ಕುದೀತಿರ್ತಕ್ಕಂಥ ಹಾಲಿಗೆ ಸೇರಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಯಾವುದೇ ರೀತಿಯಾದಂಥ ಗಂಟು ಇಲ್ದಿರೋತೀರ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ, ಇದನ್ನು ಆಲ್ರೆಡಿ ಹಾಲು ಸಹ ಕುದ್ದಿದೆ, ಅದ್ರ ಜೊತೆ ನಾನು ಸೇರಿಸ್ಕೊಳ್ತೀನಿ. ಹಾಲಿಗೆ ಸೇರಿಸಿದ ತಕ್ಷಣವೇ
ಅದು ಹಿಂದೆನೇ ಏನಾಗುತ್ತೆ ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಏನು ಮಾಡಬೇಕು, ಹಿಂದೆನೇ ಸ್ವಲ್ಪ ನಾವು ಸ್ಪೂನನ್ನು ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ತಳವತ್ತಂಥ ಚಾನ್ಸಸ್ಸು ಸಹ ಇರುತ್ತೆ, ಹಾಗೆ ಗಟ್ಟಿ ಆಗ್ತಕ್ಕಂಥ ಚಾನ್ಸಸ್ಸು ಸಹ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಥಿಕ್ನೆಸ್ ಬರೋ ತನಕ ಈ ರೀತಿ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ. ಕಸ್ಟರ್ಡ್ ಪೌಡರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಫ್ಲೇವರ್ಸ್ಗಳಿರುತ್ತೆ. ಸೊ ನಮಗೆ ಯಾವ್ದು ಬೇಕಾಗುತ್ತೋ ಅದನ್ನು ನಾವು ಚೂಸ್ ಮಾಡಿಕೊಂಡು ತಗೊಂಡು ಯೂಸ್ ಮಾಡ್ಕೋಬೋದು. ಹಾಗೆಯೇ ಪಕ್ಕದಲ್ಲೇ ಈ ಒಂದು ಕಾಯ್ದು ಕರಟೆ ಇತ್ತಲ್ವ, ಅದನ್ನು ಸಹ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಧೂಪ ಹಾಕೋದಕ್ಕೆ ಬೇಕಿತ್ತು. ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಧೂಪ ಹಾಕ್ತಕ್ಕಂಥದ್ದು ನನ್ನ ಒಂದು ಸಂಪ್ರದಾಯ, ಒಂಥರ ಚೆನ್ನಾಗಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇರ್ತೀನಿ. ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಬರೋದಕ್ಕೆ, ಒಂದು ನೆಗೆಟಿವಿಟಿ ಹೋಗೋದಕ್ಕೆ ನನಗೆ ಏನೆಲ್ಲ ಇದೆಲ್ಲ ಮಾಡಿದ್ರೆ ಸಮಾಧಾನ ಅಂತ ಅನಿಸುತ್ತೋ ಆ ರೀತಿ ಎಲ್ಲವನ್ನು ಸಹ ನಾನು ಮಾಡ್ತಾ ಇರ್ತೀನಿ. ಇವಾಗ ಇದೆಲ್ಲ ಆದಮೇಲೆ ಸ್ವಲ್ಪ ಶುಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮ್ಯಾಂಗೋವನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಸಹ ತುಂಬಾ ಸ್ವೀಟ್ ಇರುತ್ತೆ, ಮತ್ತು ಅಷ್ಟೊಂದು ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ಅಷ್ಟೊಂದು ಸ್ವೀಟ್ ಎಲ್ಲ ಏನು ಬೇಕಾಗೋದಿಲ್ಲ. ನೋಡಿಬಿಟ್ಟು ಸ್ವಲ್ಪ ಶುಗರನ್ನು ಹಾಕೋಬೇಕು, ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಸಾಕಾಗುತ್ತೆ. ಇವಾಗ ಆಲ್ರೆಡಿ ನಾನು ಮೊದಲೇ ರುಬ್ಬಿ ಇಟ್ಕೊಂಡಿದ್ದಂತಹ ಮ್ಯಾಂಗೋ ಪೇಸ್ಟನ್ನು ಸಹ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಪ್ಯೂರಿಯನ್ನು ಎಲ್ಲವನ್ನು ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಷ್ಟರಲ್ಲಿ ಇಲ್ಲಿ ಸ್ವಲ್ಪ ಗೋಡಂಬಿಯನ್ನು ತಗೊಂಡು ಇದಿರುತ್ತಲ್ವ ಬಾದಾಮಿ ಅಥವಾ ಈ ಪಿಸ್ತಾ ಯಾವುದನ್ನು ಬೇಕಂದ್ರೂ ಸಹ ಸೇರಿಸ್ಕೋಬೋದು. ಅದನ್ನು ಸಹ ಸೈಡಲ್ಲಿ ಸ್ವಲ್ಪ ನಾನು ಕ್ರಷ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ಪೂನನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸರಿಯಾಗಿ ಮಿಕ್ಸ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಇದರ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಅದು ಮಿಕ್ಸ್ ಆಯಿತು. ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಆಲ್ರೆಡಿ ನಾನು ಮೊದಲೇ ಹಾಲೆಲ್ಲ ಕಸ್ಟರ್ಡ್ ಪೌಡ್ರೆಲ್ಲ ಹಾಕ್ಕೊಂಡಿದ್ದಲ್ವ, ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಅದಾದ ನಂತರ ಮ್ಯಾಂಗೋ ಪ್ಯೂರಿಯನ್ನು ಸೇರಿಸ್ಕೊಂಡಿದ್ದೆ. ಇವಾಗ ಇದನ್ನು ಸಹ ತಣ್ಣಗಾಗಿದೆ. ಈಗ ಇದ್ರ ಜೊತೆಗೆ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮ್ಯಾಂಗೋ ಪೀಸಸ್ಗಳನ್ನು ಇಟ್ಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ಗೋಡಂಬಿಯನ್ನು ಕುಟ್ಟಿ ಇಟ್ಕೊಂಡಿದ್ದೆ ಅಲ್ವಾ, ಅದರ ಪೀಸಸ್ಗಳನ್ನು ಸ್ವಲ್ಪ ಗಾರ್ನಿಷ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂತೇಳಿದ್ರೆ ಇವಾಗ ನಾನು ನೈವೇದ್ಯಕ್ಕೆ ಬೇಕಿತ್ತಲ್ವ, ಸೊ ಇವಾಗಲೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು 1-2 ಅವರು ತುಂಬ ಗಟ್ಟಿಯಾಗೋದಕ್ಕೆ ಬಿಟ್ಬಿಟ್ರೆ ಐಸ್ ಕ್ರೀಮ್ ಥರನೂ ಸಹ ಆಗುತ್ತೆ. ಇಲ್ಲ ಅಂತೇಳಿದ್ರೆ ಜಸ್ಟು ಫ್ರಿಜ್ಜಲ್ಲೇ ಇಟ್ಬಿಟ್ಟು ತಂಪಾದ್ಮೇಲೆ ತಿಂದ್ರೂ ಸಹ ತುಂಬಾ ಚೆನ್ನಾಗಂತ ಅನಿಸುತ್ತೆ ತಿನ್ನೋದಕ್ಕೆ. ಇವಾಗ ಸ್ವಲ್ಪ ತಿಂದಿರ್ತಾರೆ, ಅದನ್ನು ಎತ್ತು ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ನಾಳೆನೂ ಸಹ ಸ್ವಲ್ಪ ತಿಂತಾರೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಮತ್ತು ಧೂಪಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಸಹ ರೆಡಿಯಾಗಿತ್ತು. ಎಲ್ಲದಕ್ಕೂ ಸಹ ಮನೆಗೆಲ್ಲನೂ ಪೂರ್ತಿ ಧೂಪವನ್ನು ಹಾಕಿಬಿಟ್ಟು ಒಂಥರ ಯಾರೆಲ್ಲ ಈ ರೀತಿಯಾಗಿ ಮಾಡಿ ಅಭ್ಯಾಸ ಇರುತ್ತೋ ಅವರಿಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಏನೋ ಒಂಥರ ದೇವಲೋಕದಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದೆಲ್ಲ ಒಂದು ಒಳ್ಳೆ ಘಮ ಬರ್ತಾ ಇರುತ್ತಲ್ವ. ಹಾಗಾಗಿ ಎಲ್ಲ ಕಡೆಯೂ ಸಹ ಧೂಪವನ್ನು ಹಚ್ಚಿ ಇಟ್ಬಿಟ್ಟು ಅದಾದ ನಂತರ ನಾನು ಫಸ್ಟೇ ಪೂಜೆಯನ್ನು ಮಾಡ್ಕೊಂಡಿರಲಿಲ್ಲ. ಹೊರಗಡೆ ಎಲ್ಲ ತುಂಬ ಮಳೆ ಬರೋಕ್ಕೆ ಶುರುವಾಗಿತ್ತು, ಹಾಗಾಗಿ ತುಂಬ ಕತ್ಲೆ ಅಂತ ಅನಿಸ್ತಾ ಇತ್ತು. ಹೊರಗಡೆ ಪೂಜೆ ಎಲ್ಲ ಮಾಡ್ಕೊಂಡಿರಲಿಲ್ಲ, ಮೊದಲೇ ಪೂಜೆನೂ ಸಹ ಮಾಡಿಕೊಂಡು ಮುಗಿಸ್ಕೊಂಡೆ. ಇವಾಗ ದೀಪವನ್ನು ಹಚ್ಕೊಂಡಿರಲಿಲ್ಲ, ದೀಪವೆಲ್ಲ ಹಚ್ಚಿದ್ದೆ, ಗಂಧದ ಕಡ್ಡಿ ಮತ್ತು ಕರ್ಪೂರ ಲಾಸ್ಟಿಗೆ ನೈವೇದ್ಯ ಎಲ್ಲ ಇಟ್ಟಾದಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕಲ್ವ, ಅದನ್ನು ಮಾಡ್ಕೊಂಡಿರಲಿಲ್ಲ. ನೈವೇದ್ಯವೆಲ್ಲ ಇಟ್ಬಿಟ್ಟು ಕೊನೆಯದಾಗಿ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಬಿಟ್ಟಿದ್ದೆ. ಮಾಡಿಬಿಟ್ಟು ಕೊನೆಯದಾಗಿ ನಾನು ನೈವೇದ್ಯ ಇಡೋದು ಬೇಡ ಅಂಥೇಳಿ ಇವಾಗ ನೈವೇದ್ಯ ಇಟ್ಟಾದಮೇಲೆ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪೂಜೆಯನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಕೊನೆಯದಾಗಿ ಆರತಿಯನ್ನು ಬೆಳಗ್ತಾ ಇದ್ದೀನಿ. ಈ ಕಾಯಿ ಹೊಡಿತಕ್ಕಂಥದ್ದು, ಕರ್ಪೂರ ಹಚ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಸಹ ಒಂದೊಂದು ಇದನ್ನು ಹೇಳ್ತಾರೆ, ಸಂಪ್ರದಾಯವನ್ನು ಹೇಳ್ತಾರೆ. ಒಂದೊಂದು ಕಷ್ಟಗಳು ಕಳೆಯುತ್ತೆ, ಇದೆಲ್ಲ ಕರ್ಪೂರ ಹಚ್ಚೋದ್ರಿಂದ ಎಲ್ಲ ಕಷ್ಟಗಳೆಲ್ಲ ಕರ್ಪೂರ ಉರಿದಂಗೆ ಉರಿಯುತ್ತೆ ಅಂತೆಲ್ಲ ಹೇಳ್ತಾರೆ. ಎಲ್ಲ ವಿಷಯಗಳು ನಮಗೆ ಏನೂ ತಿಳಿದಿಲ್ಲ. ಸೊ ಏನೋ ಒಂದು ಒಳ್ಳೆ ವಿಷಯಗಳನ್ನ ಹೇಳ್ತಾರೋ ಅದು ನಮ್ಮ ಮನಸ್ಸಿಗೆ ಹೌದು ಇದು ಮಾಡ್ಬೋದು, ಇದು ಒಳ್ಳೆಯದು ಅಂತ ಏನು ಅನಿಸುತ್ತೋ ಅದನ್ನು ಏನು ಮಾಡ್ತೀನಿ, ಸಾಧ್ಯವಾದಷ್ಟು ನಾನು ಪಾಲನೆ ಅಂದರೆ ನನಗೆ ಏನು ಇಷ್ಟ ಆಗುತ್ತೋ ಮಾಡೋದಕ್ಕೆ, ಹೌದು ಇದು ಚೆನ್ನಾಗಿದೆ ಅಲ್ವ, ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತಲ್ವ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಅಂದರೆ ಜೀವನ ಪೂರ್ತಿ ಹೊಸ ಹೊಸ ಕಲಿಕೆಗಳೇ ಅಲ್ವಾ, ಹಾಗಾಗಿ ಏನಾದರೂ ಇಷ್ಟ
ಆಗಿದೆ ಅಂತ ಅನ್ನೋದನ್ನು ಹೊಸದಾಗಿ ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಅದೇನಾದರೂ ಓಕೆ ನನಗೆ ಒಂದು ಪಾಸಿಟಿವ್ ವೈಬ್ಸನ್ನು ಕೊಡ್ತು ಅಂತ ಹೇಳಿದ್ರೆ ಒಂದು ಕಲಿಕೆ, ಓಕೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಅದರಿಂದ ಏನೋ ಸ್ವಲ್ಪ ನನಗೆ ಪಾಸಿಟಿವ್ ವೈಬ್ಸ್ ಏನೂ ಸಿಕ್ಕಿಲ್ಲ ಅಥವಾ ನನಗೆ ಇಷ್ಟ ಆಗಿಲ್ಲ ಅದು ಮಾಡಿದ್ದು ಅಂತ ಹೇಳಿದ್ರೆ ಅದು ಒಂದು ಪಾಠ ಅಂತಾರಲ್ವ. ಯಾವುದೇ ಒಂದು ಹೊಸ್ದಾಗಿ ಮಾಡ್ತಕ್ಕಂಥದ್ದು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅನ್ನೋ ಪಾಠವನ್ನು ಕಲಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಬಾರ್ದು ಅನ್ನೋ ಒಂದು ಪಾಠವನ್ನು ಕಲಿಸುತ್ತಲ್ವ. ಸೊ ಹಾಗಾಗಿ ಏನು ಮಾಡ್ತೀನಿ, ಏನೋ ಒಂದು ಹೊಸದಾಗಿ ಒಂದನ್ನು ಟ್ರೈ ಮಾಡೋದಕ್ಕೆ ಯಾವಾಗಲೂ ಸಹ ಇಷ್ಟನೇ ಪಡ್ತಾ ಇರ್ತೀನಿ. ನಿಂತ್ಕೊಂಡು ಇರೋದಕ್ಕಿಂತ ಯಾವುದೇ ಒಂದು ಕೆಲಸದಲ್ಲಿ ಸ್ವಲ್ಪ ಪ್ರಯತ್ನ ಪಡ್ತಕ್ಕಂಥದ್ದು ಒಳ್ಳೆಯದಲ್ವ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಳೆ ಬರ್ತಾಯಿತ್ತು, ಹಾಗಾಗಿ ಮಕ್ಕಳ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇಲ್ಲಿ ತನಕ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ದಿನವನ್ನು ನಾನು ಈ ರೀತಿಯಾಗಿ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ದಿನವೂ ಸಹ ಶುಭವಾಗಿರಲಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.